ಆಕಾಶವಾಣಿ ಮಡಿಕೇರಿ. ಸೇನಾ ಸ್ಮರಣೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಕೇಳಿ ಸೇನಾ ಸ್ಮರಣೆ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸೇನಾ ಸ್ಮರಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮಡಿಕೇರಿ ತಾಲೂಕು ಕಾಟಕೇರಿ ಗ್ರಾಮದ ಪೆರಿಯನ ಎ ಉಮೇಶ್ ಅವರು. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುವ. ನಮಸ್ಕಾರ ಉಮೇಶ್ ಅವರೇ. ನಮಸ್ಕಾರ ಸರ್. ಮೊದಲಿಗೆ ಹೇಳಿ, ನಿಮ್ಮ ಬಾಲ್ಯ ಜೀವನ, ನೀವು ಓದಿದ್ದು ಬೆಳೆದಿದ್ದು, ನಿಮ್ಮ ಶಿಕ್ಷಣ, ಇವುಗಳ ಬಗ್ಗೆ ತಿಳಿಸ್ಕೊಡಿ. ನಾನು ಮೂಲತಃ ಕಾಟಕೇರಿ ಗ್ರಾಮದವನು. ಮೊದಲನೇ ವಿದ್ಯಾಭ್ಯಾಸ 4ನೇ ತರಗತಿಯವರೆಗೆ ಕಾಟಕೇರಿಯಲ್ಲೇ ಆಗಿತ್ತು. ಆನಂತರ ಮಡಿಕೇರಿಗೆ ಬಂದು ನಾವು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಮರಗೋಡಿನಲ್ಲಿ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಎರಡನ್ನು ನಾನು ಮರಗೋಡಿನಲ್ಲೇ ಮಾಡಿದೆ. ಆನಂತರ ಕೊಡಗಿನಲ್ಲಿ ಒಂದು ಪದ್ಧತಿ ಇದೆ, ಸಾಧಾರಣವಾಗಿ ಎಲ್ಲರೂ ಏನು ಮಾಡ್ತೀಯಾ ಅಂತ ಹೇಳಿದರೆ ಮಿಲ್ಟ್ರಿಗೆ ಹೋಗ್ತಾಯಿರಿ ಅಂತ ಹೇಳುವಂಥದ್ದು. ಹಾಗೆ ಬೇರೆಯವರೆಲ್ಲ ನಮ್ಮ ಜೊತೆಯವರೆಲ್ಲ ಹೋಗ್ತಾ ಇದ್ರು, ನೋಡ್ತಾ ಇದ್ರು, ಭರ್ತಿ ನೋಡ್ಬೇಕಂತೇಳಿ ಹೋಗ್ತಾ ಇದ್ರು. ಹಾಗೆ ನಾನು ಕೂಡ ಆ ಇಚ್ಛೆಯಿಂದ ಭರ್ತಿ ನೋಡಲಿಕ್ಕೆ ಹೋಗ್ತಾ ಇದ್ದೆ. ಸೆಲೆಕ್ಷನ್ ಆಯಿತು. ಹೇಳಿ, ಎಷ್ಟು ವರ್ಷಗಳ ಕಾಲ ತಾವು ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರಿ? ನಾನು 18 ವರ್ಷ ಸರ್ವಿಸ್. ನಾನು ಮೂಲತಃ ಆರ್ಟ್ಲರಿ ಅಂತ ಹೇಳಿದ್ರೆ ಪಿರಂಗಿ ದಳದವರು ನಾವು. ಅಲ್ಲಿಂದ ಟ್ರೈನಿಂಗ್ ಆದ ನಂತರ ನಮಗೆ ಬೇರೆ ಬೇರೆ ಪರೀಕ್ಷೆಗಳು ನಡೀತವೆ. ಆ ಪರೀಕ್ಷೆಯಲ್ಲಿ ನಾವು ಹೇಗೆ ಮಾರ್ಕ್ ತಗೊಳ್ತೇವೆ, ಮತ್ತು ಮಾಸ್ಟರ್ಗಳೇನಿದ್ದಾರೆ, ಉಸ್ತಾದ್ಗಳೇನಿದ್ದಾರೆ, ಅವರು ನಮಗೆ ಒಂದಷ್ಟು ಗೈಡ್ ಮಾಡ್ತಾರೆ. ನೀವು ಈ ಆಯ್ಕೆ ಮಾಡ್ಕೊಳ್ಳಿ, ಇಂಥ ಆಯ್ಕೆ ಮಾಡ್ಕೊಳ್ಳಿ ಅಂತೇಳಿ ಏನು ಶ್ರಮ ವಹಿಸ್ಲಿಕ್ಕೆ ಹೇಳ್ತಾರೆ. ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಬಂದರೆ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಹಾಗಾಗಿ ನನಗೆ ಅಲ್ಲಿಂದ 17 ಪ್ಯಾರಾ ಫೀಲ್ಡ್ ರೆಜಿಮೆಂಟ್, ಆವಾಗ ಇಂಡಿಯಾದಲ್ಲಿ ಒಳ್ಳೆ ಪ್ರಸಿದ್ಧಿಯಾದಂಥ ಯೂನಿಟ್. ಅದು ಇವತ್ತಿಗೂ ಕೂಡ ಮೊದಲಿನಿಂದನೇ ತುಂಬ ಪ್ರಸಿದ್ಧಿ ಪಡೆದಂಥ ಯೂನಿಟ್. ಅಲ್ಲಿಗೆ ನನ್ನನ್ನು ಆಯ್ಕೆ ಮಾಡಿಕೊಂಡ್ರು. ಅದಕ್ಕೆ ತಕ್ಕ ಪರೀಕ್ಷೆಗಳೆಲ್ಲ ಆಯಿತು. ಆನಂತರ ನಾನು ನನ್ನ ಯೂನಿಟಿಗೆ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡಿದ ನಂತರ ಯೂನಿಟಿಗೆ ಹೋಗ್ಲಿಕ್ಕೆ ಆಯಿತು. ನೀವು ಸೇನೆಗೆ ಸೇರೋದಕ್ಕಿಂತ ಮುಂಚೆ, ಈಗ ಶಾಲಾ ಜೀವನದಲ್ಲಿ ಈ ರೀತಿ ಸೇನೆಗೆ ಸಂಬಂಧಿಸಿದಂಥ ಯಾವುದಾದ್ರೂ ತರಬೇತಿಯಲ್ಲಿ ತಾವು ಪಾಲ್ಗೊಂಡಿದ್ರ? ಅಂದಿನ ದಿನದಲ್ಲಿ ನನಗೇನು ತಯಾರಿ ಅಂತೇಳಿ ನನ್ನ ಕುಟುಂಬದಲ್ಲೇ ಆಗಲಿ, ನನ್ನ ನೆಂಟರಿಷ್ಟರಲ್ಲೇ ಆಗಲಿ ಯಾರು ಇರಲಿಲ್ಲ. ಕೋಲಾರದಲ್ಲಿ KGF ಗೋಲ್ಡ್ ಮೈನ್ಸಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವತ್ತಿನ ದಿನ. ಆಗ ಹೀಗೆ ಒಂದು, ನಿನಗೆ ವಯಸ್ಸಾಗ್ತಾ ಬಂತು, ಇನ್ನು ನಿನಗೊಂದು ಪಕ್ಕಾ ಉದ್ಯೋಗ ಬೇಕಾದರೆ ಮಿಲ್ಟ್ರಿಯಲ್ಲಿ ಮಾಡ್ತೀಯಾ ಅಂತ ಕೇಳಿದರು. ಆಯಿತು, ನೋಡೋಣ ಅಂತೇಳಿ ಇದರ ಮೇಲೆ ನಾನು ಭರ್ತಿಗೆ ಹೋಗಿದ್ದು. ನಿಮಗೆ ಹೇಗೆ ಗೊತ್ತಾಯಿತು ಸೇನಾ ಭರ್ತಿ ಇದೆ ಅಂತ ಹೇಳಿಬಿಟ್ಟು? ಎಲ್ಲಿ ನೀವು ಆಯ್ಕೆಗೆ ಹೋದ್ರಿ? ನಮಗೆ ಝೋನಲ್ ಹೆಡ್ ಕ್ವಾರ್ಟರ್ ಬಂದು ನಮಗೆ ಬೆಂಗಳೂರಲ್ಲಿ ಇರ್ತದೆ. ಆಮೇಲೆ ರಿಕ್ರೂಟಿಂಗ್ ಬ್ರಾಂಚ್ ಬಂದು ನಮ್ಮದು ಮಂಗಳೂರಲ್ಲಿ ಇರ್ತದೆ. ಬೆಂಗಳೂರಿಂದ ಅವರು ನಮಗೆ ದಿನಾಂಕವನ್ನು ಕೊಡ್ತಾರೆ. ಆ ಕೊಟ್ಟ ದಿನಾಂಕದಂದು ಮಂಗಳೂರಿನಲ್ಲಿ ನಾವು ವಿದ್ಯಾರ್ಹತೆ ಮತ್ತು ನಮ್ಮ ದೈಹಿಕ ಅರ್ಹತೆಯನ್ನು ಅಲ್ಲಿ ತೋರಿಸ್ಬೇಕಾಗ್ತದೆ. ರನ್ನಿಂಗ್ ಇರ್ತದೆ, ಬೀಮ್ಸ್ ಇರ್ತದೆ, ಅದೊಂದಿಷ್ಟು ಲಿಸ್ಟ್ ಇದೆ. ಅದನ್ನು ಕಂಪ್ಲೀಟ್ ಮಾಡಿದಾಗ ಅಲ್ಲಿ ಸೆಲೆಕ್ಷನ್ ಆಗ್ತದೆ. ನಮ್ಮದು ತುಂಬ ಕಾಂಪಿಟೇಟಿವ್ ಪರಿಸ್ಥಿತಿ ಅದು. ಓಡಲಿಕ್ಕೆ ಕಳಿಸಿದರೆ 150-200 ಜನ ಇರ್ತಾರೆ. ಅದರಲ್ಲಿ ಎಕ್ಸಲೆಂಟ್ ಬಂದವ್ರನ್ನ ಮಾತ್ರ ಇಟ್ಕೊಳ್ತಾರೆ. ಹಾಗಾಗಿ ದೇಹದಾಢ್ಯತೆ ತುಂಬ ಮುಖ್ಯ. ಫಿಸಿಕಲ್ ಫಿಟ್ನೆಸ್ ಇಲ್ಲ ಅಂತ ಹೇಳಿದರೆ ಮುಂದುವರಿಲಿಕ್ಕೆ ಆಗೋದಿಲ್ಲ. ಆನಂತರ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬರುತ್ತೆ. ಆ ಪರೀಕ್ಷೆಯಲ್ಲಿ ಪಾಸ್ ಆಗಲಿಲ್ಲ ಅಂತ ಹೇಳಿದ್ರು ನಿಮಗೆ ಟ್ರೈನಿಂಗ್ ಸೆಂಟರ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಮೆಡಿಕಲ್ ಆಗುತ್ತೆ, ಅದನ್ನು ಕೂಡ ಕಂಪ್ಲೀಟ್ ಮಾಡಲೇಬೇಕು. ಎಲ್ಲದಲ್ಲಿ ಅವರು ಅಲ್ಲಿ ಏನು ನಮ್ಮ ತರಬೇತಿಗೆ ಅಂತೇಳಿ ಸೆಲೆಕ್ಷನ್ ಮಾಡುವವರು ಮಾಸ್ಟರ್ಗಳಿರ್ತಾರೆ. ಅವರು ಪ್ರತಿಯೊಂದನ್ನು ಹೇಳ್ತಾರೆ, ಮುಂಚಿತವಾಗಿಯೇ ನಮಗೆ ತಿಳಿಸ್ತಾರೆ. ಆ ಸಮಯದಲ್ಲಿ ನಾವು ಅದನ್ನು ಸರಿಯಾಗಿ ತಯಾರಿ ಮಾಡ್ಕೊಳ್ಬೇಕಾಗ್ತದೆ. ನೀವು ಆಯ್ಕೆ ಆದಂಥ ಸಂದರ್ಭದಲ್ಲಿ ಎಷ್ಟು ಜನ ನಿಮ್ಮೊಂದಿಗೆ ಸಹಪಾಠಿಗಳು ಜೊತೆಯಲ್ಲಿದ್ರು? ಕೊಡಗಿನಿಂದ ಯಾರೂ ಕೂಡ ಇರಲಿಲ್ಲ. ಹೆಚ್ಚು ಕಮ್ಮಿ ನಾವು 22 ಜನ ನಮ್ಮ ಸ್ಕ್ವಾಡ್ನಲ್ಲಿ ಇದ್ದದ್ದು. ಅದರಲ್ಲಿ 21 ಜನರು ಕೂಡ ಬೇರೆ UP ಮತ್ತು ಬಿಹಾರದವರಿದ್ರು. ಕೊಡಗಿನವ ನಾನು ಒಬ್ಬನೇ ಇದ್ದೆ. ಸರಿ, ಈ ಆಯ್ಕೆ ಪ್ರಕ್ರಿಯೆ ಎಲ್ಲ ನಡೀತು, ಪರೀಕ್ಷೆಗಳೆಲ್ಲ ನಡೀತು. ಮೊದಲಿಗೆ ನೀವು ಎಲ್ಲಿ ಕರ್ತವ್ಯಕ್ಕೆ ನಿಯೋಜನೆಗೊಂಡ್ರಿ? ನಮಗೆ BROದಲ್ಲಿ ನಮ್ಮ ಸೆಲೆಕ್ಷನ್ ಆಗ್ತದೆ. ಅಲ್ಲಿಂದ ನಮಗೆ ಟ್ರೈನಿಂಗ್ ಸೆಂಟರ್ಗೆ ಹೋಗಲಿಕ್ಕೆ ಪರ್ಮಿಷನ್ ಸಿಗ್ತದೆ. ಅಲ್ಲಿಂದ ನಾವು ನಾಸಿಕ್ ರೋಡ್ ಕ್ಯಾಂಪ್ ಅಂತೇಳಿ ಆರ್ಟಿಲರಿ ಟ್ರೈನಿಂಗ್ ಸೆಂಟರ್, ಮೇನ್ ಟ್ರೈನಿಂಗ್ ಸೆಂಟರ್ ಇದೆ. ಅಲ್ಲಿ ನಾವು ಬೇಸಿಕ್ ಮತ್ತು ಅಡ್ವಾನ್ಸ್ ಎರಡನ್ನು ಮಾಡ್ತೇವೆ. ಬೇಸಿಕ್ ಆದ ನಂತರ ನಮಗೆ ಯಾವ ಟ್ರೇಡ್ನಲ್ಲಿ ಕೆಲಸ ಮಾಡಬೇಕು ಅಂತ ಅಲ್ಲಿ
ತಿಳಿಸ್ತಾರೆ. ನಮ್ಮ ಪರೀಕ್ಷೆಯ ರಿಸಲ್ಟ್ ಮೇಲೆ ಅದು ನಮಗೆ ನಿರ್ಧಾರ ಆಗುವಂಥದ್ದು. ಅಡ್ವಾನ್ಸ್ ಟ್ರೈನಿಂಗ್ ಆಗ್ತಾ ಇರಬೇಕಾದ್ರೆ ನಾವು ಮತ್ತೆ ಅಲ್ಲಿಂದ ಯಾವ ಯೂನಿಟನ್ನು ಸೆಲೆಕ್ಟ್ ಮಾಡ್ಕೊಳ್ತೇವೆ ಅಂತ ಹೇಳುವಂಥದ್ದು ಬರ್ತದೆ. ಅದು ಕೂಡ ವೇಕೆನ್ಸಿ ಮೇಲೆ ಅವರೇ ಮಾಡ್ತಾರೆ, ಆಯ್ಕೆ ಅವರೇ ಮಾಡ್ತಾರೆ. ನಮ್ಮನ್ನಂತ ಹೇಳಿದರೆ ನನ್ನ 17 ಪೇರ್ ಯೂನಿಟ್ನ ಕೆಲವು ಅವರು ಬಂದು ಅಲ್ಲಿ ಕಾಯ್ತಾ ಇರ್ತಾರೆ. ಯಾರು ಸ್ಪೋರ್ಟ್ಸ್ನಲ್ಲಿ ಚುರುಕಿರ್ತಾರೆ, ಟ್ರೇಡ್ ವರ್ಕ್ನಲ್ಲಿ ಯಾರು ಚುರುಕಿರ್ತಾರೆ, ಬೇರೆ ಬೇರೆ ಅವರ ಯೂನಿಟ್ಗೆ ಯಾವ ಆಯ್ಕೆ ಬೇಕು ಅಂತ ಅವರು ಕಾಯ್ತಾ ಇದ್ರು. ಅದರಲ್ಲಿ ನಮಗೆ ಗೊತ್ತಿಲ್ಲದೆ ಅದು ಅವರು ಮಾಡುವಂಥದ್ದು. ಆ ನಂತರ ಹೇಳ್ತಾರೆ ನೀವು ನಮ್ಮ ಯೂನಿಟ್ಗೆ ಬರಬೇಕು ಅಂತೇಳಿ. ಹಾಗೆ ನನಗೆ ಮೊದಲನೇ ನನ್ನ ಯೂನಿಟ್ ಆಗ ಕಾರ್ಗಿಲ್ನಲ್ಲಿತ್ತು. ಕಾರ್ಗಿಲ್ ಇತ್ತೀಚೆಗೆ ಏನು ಯುದ್ಧ ಪ್ರದೇಶ ನಡೆದಿದೆ, OPVJ ನಡೆದಿದೆ, ಅದೇ ಏರಿಯಾದಲ್ಲಿತ್ತು. ಆವಾಗ ಈಗಿನ ಸೌಕರ್ಯ ಆವಾಗ ಇರಲಿಲ್ಲ. ನಾವು ಬೈಕ್ ಆನ್ ಬೈ ಹೋಗಬೇಕಿತ್ತು. ಟ್ರೈನಿಂಗ್ ಆದ ನಂತರ ನಮಗೆ ಅನುಭವದ ತುಂಬ ಕೊರತೆ ಇರ್ತದೆ. ಇವಾಗ ಮೊದಲು ಹೊರಗಡೆ ಏನು ಹೇಳ್ತಾರೆ ಅಂತ ಹೇಳಿದರೆ ಟ್ರೈನಿಂಗೇ ಕಷ್ಟ ಅಂತ ಹೇಳ್ತಾರೆ. ಆ ಲೆಕ್ಕ ನೋಡಲಿಕ್ಕೆ ಹೋದರೆ ಶುರುವಿಂದ ಚಿಕ್ಕ ಚಿಕ್ಕ ಪ್ರಯತ್ನ, ಅದಕ್ಕಿಂತ ಸ್ವಲ್ಪ ಜಾಸ್ತಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ, ಆ ರೀತಿ. ಟ್ರೈನಿಂಗ್ನಲ್ಲೂ ಕೂಡ ಅಷ್ಟು ಕಷ್ಟ ಇರೋದಿಲ್ಲ. ಯೂನಿಟ್ನಲ್ಲಿ ಹೋದ್ಮೇಲೆ ನಾವು ಪಕ್ಕ ಶತ್ರುಗಳ ಎದುರುಗಡೆ ಇರ್ತೇವೆ. ಅಲ್ಲಿ ಎಲ್ಲ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾಗ್ತದೆ. ಹಿರಿಯವರ ಮಾತನ್ನು ಕೇಳಿಕೊಂಡು ಅವರ ಅನುಭವವನ್ನು ಅನುಭವಿಸಿಕೊಂಡು ಅವರ ಗೈಡ್ನೆಸ್ ಮೇಲೆ ಹೋಗೋದಾದರೆ ಇದೆಲ್ಲವೂ ಸಾಧ್ಯ. ನಾನಾಗಿ ಏನು ಮಾಡ್ತೇನೆ ಅಂತ ಹೇಳಿದರೆ ಏನೂ ಸಾಧ್ಯ ಇಲ್ಲ. ಹಿರಿಯವರ ಒಂದು ಅನುಭವದ ಜೊತೆಗೆ ನಾವು ನಡಿಬೇಕಾಗ್ತದೆ. ತರಬೇತಿ ಕೇಂದ್ರಕ್ಕೆ ಹೋದ್ರಿ, ನಂತರ ಅಲ್ಲಿ ಮುಗ್ದ ನಂತರ ಮೊದಲು ಎಲ್ಲಿ ನಿಯೋಜನೆಗೊಂಡ್ರಿ ಕೆಲಸಕ್ಕೆ? ಕಾರ್ಗಿಲ್ ಸರ್. ಕಾರ್ಗಿಲ್ನಲ್ಲಿ ಅಲ್ಲಿ ಮೊದಲು ಅಂತ ಹೇಳಿದ್ರೆ ಸರ್ ನಮಗೆ ROP ಅಂತ ಹೇಳ್ತಾರೆ, ರೋಡ್ ಓಪನಿಂಗ್ ಪಾರ್ಟಿ ಅಂತ ಹೇಳ್ತಾರೆ. ಅಲ್ಲಿ ನಾವು ನಮ್ಮನ್ನ ಬೇರೆ ನಮ್ಮ ಜೊತೆ ಇರುವ ಸೈನಿಕರು ನಮ್ಮನ್ನ ಮುಂದೆ ಹೋಗ್ಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಈಗ ನಮಗೆ ಶ್ರೀನಗರದಿಂದ ದ್ರಾಸ್ ಏರಿಯಾದಿಂದ ಹಿಡಿದದ್ದು ಲೇ ಲಡಾಖ್ ವರೆಗೆ ಅದು ಹೆಚ್ಚು ಕಮ್ಮಿ ಒಂದು 800 ಕಿಲೋಮೀಟರ್ ಅಷ್ಟು ಏರಿಯಾ ಬರ್ಬೋದು ಸರ್. ಆ ಏರಿಯಾದಲ್ಲಿ ಸೇನಾ ವಾಹನಗಳ ಅಡಚಣೆ ಇಲ್ಲದಂತೆ ಓಡಾಡಲಿಕ್ಕೆ ನಾವು ಅನುವು ಮಾಡಿಕೊಡೋದು ನಮ್ಮ ಮೊದಲನೇ ಡ್ಯೂಟಿ ಆಗಿತ್ತು ಸರ್. ಆಗ ನಾವು ನಮ್ಮ ಯೂನಿಟ್ನಲ್ಲಿ ಹೋದಾಗ ಅಲ್ಲಿ ನಮಗೆ ಬೇರೆಯಾಗಿ ಸಮಯ ಏನು ಸಿಕ್ಕೋದಿಲ್ಲ. ನಾವು ನಮ್ಮ ಟ್ರೇಡ್ ವರ್ಕನ್ನು ತೋರಿಸಬೇಕಾಗ್ತದೆ. ಆಮೇಲೆ ಯೂನಿಟಿನ ಕೆಲಸ ಹೊರಗಡೆ ಹೋಗಿ ಅದನ್ನು ಕೂಡ ಮಾಡಬೇಕಾಗ್ತದೆ. ಆಗ ಅದನ್ನು ನಾವು ಆ ಡ್ಯೂಟಿಯಲ್ಲಿದ್ದು ಆ ನಂತರ ನಮಗೆ ಅಲ್ಲಿಂದ ನಮ್ಮನ್ನು ಸೆಲೆಕ್ಷನ್ ಮಾಡಿದರು. ನೀವು ಫಸ್ಟ್ ಗ್ಲೇಷಿಯರ್ದ ಯೂನಿಟ್ ಪೋಸ್ಟ್ಗಳಿಗೆ ಹೋಗ್ಬೋದು ಅಂತೇಳಿ. ಹಾಗೆ ನಾವು 1 ವರ್ಷ ಅಲ್ಲಿಂದ ಕಾರ್ಗಿಲ್ನಲ್ಲಿ 1 ವರ್ಷ ಇದ್ದು ನಂತರ ಬೇಸ್ ಕ್ಯಾಂಪಿಗೆ ಹೋದ್ವಿ ಸರ್. ಬೇಸ್ ಕ್ಯಾಂಪಿಗೆ ಹೋದಾಗ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಒಂದೊಂದೇ ಪಾರ್ಟಿ SBS ಟ್ರೈನಿಂಗ್ ಮಾಡ್ತದೆ. ಇಂಡಿಯಾದಲ್ಲಿ ಅತ್ಯಂತ ಟಫ್ ಟ್ರೈನಿಂಗ್ ಅಂತ ಹೇಳಿದರೆ SBS ಸರ್. ಹಿಮ ಪರ್ವತದಲ್ಲಿ ನಾವು ಹೇಗೆ ಕೆಲಸ ಮಾಡಬೇಕು, ಅಲ್ಲಿ ಹೇಗೆ ವಾಸ ಇರಬೇಕು, ಆರೋಗ್ಯ ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳೋದನ್ನು ಅಲ್ಲಿ SBS ನಲ್ಲಿ ಕಲಿಸಿಕೊಡ್ತಾರೆ. ಅಲ್ಲಿ ಫಿಟ್ನೆಸ್ ಆದ ನಂತರ ನಮಗೆ ಪೋಸ್ಟ್ಗಳಿಗೆ ಹೋಗಲಿಕ್ಕೆ ಅನುವು ಮಾಡಿ ಕೊಡ್ತಾರೆ ಸರ್. ಇನ್ನು ಭಾರತದ ಯಾವ್ಯಾವ ಭಾಗಗಳಲ್ಲಿ ತಾವು ಕರ್ತವ್ಯವನ್ನು ನಿರ್ವಹಿಸಿದ್ರಿ? ಯೂನಿಟಿನ ಶುರುವಿಂದ ಕೊನೆಯವರೆಗೆ ಇರುವ ಕೆಲಸವೇ ಅದು ಸರ್. ಬಾರ್ಡರ್ಗಳಲ್ಲಿ ಎಲ್ಲ ಎಷ್ಟು ಕಷ್ಟದ ಪರಿಸ್ಥಿತಿ ಇದೆ ಅಂಥ ಪರಿಸ್ಥಿತಿಗಳೆಲ್ಲ ನಮ್ಮ ಪ್ಯಾರಾ ಬ್ರಿಗೇಡ್ನವರೇ ಹೋಗಿ ಅದನ್ನು ನಿಭಾಯಿಸೋದು ಸರ್. ಹಾಗಾಗಿ ನಮಗೆ ಅದೇ ಜಾಗ ಇದೇ ಜಾಗ ಅಂತಿಲ್ಲ. ನಮಗೆ ಏರ್ಫೋರ್ಸ್ನವರ ಸಹಾಯ ಬೇಕಾಗ್ತದೆ, ನೆವಿಯವರ ಸಹಾಯ ಬೇಕಾಗ್ತದೆ, ಇನ್ನು ಆರ್ಮಿಯವರ ಸಹಾಯ ಕೂಡ ಬೇಕಾಗ್ತದೆ ಸರ್. ನಾವು ಚಿಕ್ಕ ಚಿಕ್ಕ ಟುಕುಡಿಯಾಗಿ ಅಲ್ಲಿ ಹೋಗಿ ನಮಗೇನು ಕರ್ತವ್ಯ ನಿರ್ವಹಿಸಲಿಕ್ಕೆ ಹೇಳಿರ್ತಾರೆ ಅಷ್ಟು ಕರ್ತವ್ಯನ ಪೂರ್ತಿ ಮಾಡಿ ಬರ್ತೇವೆ ಸರ್. ಈ ಕಾರ್ಗಿಲ್ನ ಪ್ರದೇಶದ ಬಗ್ಗೆ ಹೇಳಿದ್ವಿ, ಅಲ್ಲಿಯ ವಾತಾವರಣ, ಅಲ್ಲಿಯ ಒಂದು ಪರಿಸರ, ಇವುಗಳ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ. ಕೊಡಗಿಗೆ ಹೋಲಿಸುವುದಾದರೆ ಅಲ್ಲಿಯ ಪರಿಸ್ಥಿತಿ ತುಂಬ ಬದಲಾವಣೆ ಇದೆ ಸರ್. ಅಲ್ಲಿ ಮಾಯಿಶ್ಚರ್ ಇರೋದಿಲ್ಲ. ಆರೋಗ್ಯದ ಬಗ್ಗೆ ಹೇಳೋದಾದರೆ ನಾವು ಮೊದಲೇ ಒಂದು 10 ದಿವಸದ ಬಗ್ಗೆ ಅಕ್ಲಿಮೆಟೇಷನ್ ಮಾಡಬೇಕಾಗ್ತದೆ. ನಮ್ಮನ್ನು ಕರ್ಕೊಂಡು ಹೋಗೋ ಟ್ರಾನ್ಸಿಟ್ ಕ್ಯಾಂಪ್ಗಳಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಸೋದ್ರಿಂದ, ಆಹಾರದಲ್ಲಿ ವ್ಯತ್ಯಾಸ ಮಾಡಿಸೋದ್ರಿಂದ ನಾವು ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಫ್ರೆಶ್ ಆಹಾರವನ್ನು ತಿಂತೇವೆ ಸರ್, ತಾಜಾ ಆಹಾರಗಳನ್ನು ತಿಂತೇವೆ. ಅಲ್ಲಿ ಹೋದಾಗ ನಮಗೆ ಅವತ್ತಿನ ದಿನದಲ್ಲಿ ಟಿಂಡು ಆಹಾರ ಬರ್ತಾ ಇತ್ತು ಸರ್. ಅದನ್ನು ಅರಗಿಸಿಕೊಳ್ಳೋದು, ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡೋದು, ಡ್ಯೂಟಿ ಮಾಡೋದು, ಎಲ್ಲವನ್ನು ನಾವು ಅಳತೆ ಪ್ರಕಾರ ಮಾಡಬೇಕಾಗ್ತದೆ. ಅದು ಸ್ವಲ್ಪ ಚಾಲೆಂಜಿಂಗ್ ಇದೆ. ಆದರೆ ನಮಗೆ ಆ ಥರದ ಕಷ್ಟ ಏನು ಅನ್ನಿಸ್ಲಿಲ್ಲ. ನಾವು ಹಳಬರ ಜೊತೆ ಹೊಂದಿಕೊಂಡು ಹೋದಾಗ ನಮಗೆ ಆರೋಗ್ಯದಲ್ಲೂ ಸಮಸ್ಯೆ ಬರಲಿಲ್ಲ, ಡ್ಯೂಟಿ ಮಾಡಲಿಕ್ಕೂ ಸಮಸ್ಯೆ ಬರಲಿಲ್ಲ ಸರ್. ಇನ್ನು ನೀವು ಈ ರೀತಿ ಭಾರತದ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡಿದ್ದೀನಿ ಅಂದರೆ, ಅಂತ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಮರೆಯಲಾಗದಂತಹ ಕೆಲವು ಘಟನೆಗಳು ನಡೆದಿದ್ದು ನೆನಪಿದ್ರೆ ಅದರ ಬಗ್ಗೆ ಕೇಳುಗರೊಂದಿಗೆ ವಿಷಯವನ್ನು ಹಂಚಿಕೊಳ್ಳಿ. ಕಷ್ಟ ಅಂತೇಳಿ ನಮ್ಮ ಜೊತೆಯಲ್ಲಿ ಇರುವವರು ಎಲ್ಲರಿಗೂ ಕಷ್ಟ ಇದೆ. ಆರ್ಮಿಯಲ್ಲಿ ಯಾರು ಕೆಲಸ ಮಾಡ್ತಾರೆ,
BSFನಲ್ಲಿ ಯಾರು ಕೆಲಸ ಮಾಡ್ತಾರೆ, ನೆವಿಯಲ್ಲಿ ಯಾರು ಕೆಲಸ ಮಾಡ್ತಾರೆ, ಆರ್ಮಿ ಏರ್ಫೋರ್ಸ್ನಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ಅದು ಅವರ ಫೀಲ್ಡಿನಲ್ಲಿ ನಮ್ಮ ಸಹಪಾಠಿಗಳು ಎಲ್ಲ ಅದೇ ಕೆಲಸವನ್ನು ಮಾಡುವಾಗ ನಮಗೆ ಅದು ಕಷ್ಟ ಅಂತ ಅನಿಸೋದಿಲ್ಲ. ನಾನು ಈಗ ಒಬ್ಬ ಸಿವಿಲಿಯನ್ ಆಗಿ ರಿಟೈರ್ಡ್ ಆಗಿ ಬಂದು ಇಷ್ಟು ವರ್ಷದ ನಂತರ ಅದನ್ನು ಕೂತ್ಕೊಂಡು ಯೋಚನೆ ಮಾಡಿದರೆ ಕಷ್ಟ ಅಂತ ಅನಿಸ್ತದೆ. ಅವತ್ತಿನ ದಿನದಲ್ಲಿ ನಾವು ಎಲ್ಲರೂ ಅದೇ ಕೆಲಸವನ್ನು ಒಗ್ಗಟ್ಟಿನಿಂದ ಮಾಡುವಾಗ ನಮಗದು ಕಷ್ಟ ಅಂತೇಳಿ ಅನಿಸೋದಿಲ್ಲ. ನಿಜವಾಗ್ಲೂ ಕಷ್ಟದ ಕೆಲಸ ಹೌದು. ನಮಗೆ ಮೆಂಟಾಲಿಟಿ ಬೇಕು, ಫಿಸಿಕಲ್ ಫಿಟ್ನೆಸ್ ಬೇಕು, ಅದಕ್ಕೆ ಸರಿಯಾಗಿ ನಮ್ಮ ಅದೃಷ್ಟವೂ ಬೇಕು. ನಾವು ತಪ್ಪು ಮಾಡಿದರೆ ಅಲ್ಲಿ ಕ್ಷಮೆ ಅನ್ನೋದೇ ಇಲ್ಲ. ನಾವು ಗನ್ ಆಪ್ರೇಟಿಂಗ್ ಮಾಡಬೇಕಾದ್ರೆ, ರೇಡಿಯೋ ಆಪ್ರೇಟಿಂಗ್ ಮಾಡಬೇಕಾದ್ರೆ, ಆಬ್ಸ್ಟಿಕಲ್ ಕ್ರಾಸಿಂಗ್ ಮಾಡಬೇಕಾದ್ರೆ ತಪ್ಪು ಮಾಡಿದರೆ ನಮ್ಮ ಜೀವವೇ ಹೊರಟು ಹೋಗ್ತದೆ. ಹಾಗಾಗಿ ನಾವು ತಪ್ಪು ಮಾಡುವಾಗಿಲ್ಲ. ಅದೇ ರೀತಿ ನಾನು ಕಾರ್ಗಿಲ್ ಆಪರೇಷನ್ ಅಟೆಂಡ್ ಮಾಡುವಾಗ ನಮ್ಮ ಫ್ಲೈಟ್ ಹೋಗುವ ದಿವಸವೇ ನಂದು ಹಾಜರಿ ಇತ್ತು. ಅವತ್ತೇ ನಾವು ಹೊರಟು ಹೋಗಿದ್ದೇವೆ. ನಮಗೆ ಅದರಲ್ಲಿ ಬೇಜಾರು ಅಂತ ಹೇಳುವ ಸಂಗತಿ ಏನಿಲ್ಲ ಸರ್. ಹೇಗಿತ್ತು ಆ ಕಾರ್ಯಾಚರಣೆಗಳು, ಆ ಯುದ್ಧದ ಸಂದರ್ಭವನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳಿದರೆ ನಾವು ತಯಾರಿ ಮಾಡ್ತೇವೆ ಸರ್. ನಮಗೆ ಯುದ್ಧದಲ್ಲಿ ಏನೇನು ಪರಿಸ್ಥಿತಿಗಳು ಬರ್ಬೋದು ಅಂತ ಹೇಳೋದನ್ನು ನಾವು ಊಹಿಸಿಕೊಂಡು ಇಲ್ಲಿ ತಯಾರಿ ಮಾಡ್ತೇವೆ. ನಮ್ಮ ಪ್ಯಾರಾಟ್ರೂಪರ್ದು ಮೊದಲನ ಆದ್ಯತೆ ಏನಂತ ಹೇಳಿದರೆ ಶತ್ರುಗಳನ್ನು ಬಗ್ಗು ಬಡಿಯುವಂಥದ್ದು. ಆ ಶತ್ರುಗಳನ್ನು ಹೇಗೆ ಬಗ್ಗು ಬಡಿಯಬೇಕು ಅಂತ ಹೇಳಿದರೆ ನಾವು 4 ದಿಕ್ಕಿನಿಂದ ಯೋಚನೆ ಮಾಡಬೇಕಾಗ್ತದೆ, ತಯಾರಿ ಮಾಡಬೇಕಾಗ್ತದೆ. ಅದನ್ನು ಮಾಡಿಕೊಂಡು ಮಾಡ್ತೇವೆ ಸರ್. ಕೊಡಗಿನಲ್ಲಿ ಹುಟ್ಟಿ ಬೆಳೆದು ಇಲ್ಲಿಂದ ಬೇರೆ ಪ್ರದೇಶಗಳಿಗೆ, ಭಾರತದ ಬೇರೆ ಬೇರೆ ಭಾಗಗಳಿಗೆ ಹೋದಾಗ ನಿಮಗೆ ಈ ಆಹಾರದ ತಿನ್ನುವಂಥ ಸಂದರ್ಭದಲ್ಲಿ ಆಹಾರದ ವ್ಯವಸ್ಥೆಯಲ್ಲಿ ವ್ಯತ್ಯಾಸಗಳಾಗುತ್ತದೆ. ಅವುಗಳನ್ನ ಯಾವ ರೀತಿಯಲ್ಲಿ ನಿಭಾಯಿಸಿದ್ರಿ ತಾವು? ಒಂದಷ್ಟು ದಿನ, ಸದ್ಯದ ಮಟ್ಟಿಗೆ ಹೇಳೋದಾದ್ರೆ 1 ವಾರದಲ್ಲಿ ಅದು ಹೊಂದಾಣಿಕೆ ಆಗ್ತದೆ. ನೀರು ವ್ಯತ್ಯಾಸ ಆದಾಗ ಸ್ವಲ್ಪ ವ್ಯತ್ಯಾಸ ಆಗ್ತದೆ, ಆಮೇಲೆ ಆಹಾರದ ವ್ಯತ್ಯಾಸ ಆದಾಗ ಆಗ್ತದೆ. ಹೆಚ್ಚು ಕಮ್ಮಿ ಉತ್ತರ ಭಾರತದಲ್ಲಿ ಗೋಧಿ ರೊಟ್ಟಿ ಮತ್ತು ಪೂರಿ, ದ್ವಿದಳ ಧಾನ್ಯಗಳಲ್ಲಿ ಆ ಥರದ ಇದು ಬರ್ತದೆ. ನಮ್ಮ ಕೊಡಗಿಗೂ ಅದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಅದು ಆಹಾರ ಪದ್ಧತಿ ಒಂದಷ್ಟು ದಿನ ಕಳೆದ ಮೇಲೆ ನಾವು ಅದನ್ನು ಹೊಂದಿಸಿಕೊಳ್ತೇವೆ. ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ ನೀರು ಕುಡಿಬೇಕು ಅಂತ ಹೇಳಿ, ಒಂದು ದಿವಸಕ್ಕೆ 3 ರಿಂದ 4 ಲೀಟ್ರ್ ನೀರು ಕುಡೀರಿ, 5 ಲೀಟ್ರ್ ನೀರು ಕುಡೀರಿ, ಅಥವಾ ಇಷ್ಟೇ ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡಿ. ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ದೇಹದ ಸಾಮರ್ಥ್ಯ ಹೆಚ್ಚಾಗ್ತದೆ. ಪ್ರತಿ ಸಾರಿ ನಾವು ಅದನ್ನು ಮಾಡ್ತಾ ಇರಬೇಕಾದ್ರೆ ನಮಗೆ ರಿಫ್ರೆಶ್ನೆಸ್ ಸಿಗ್ತದೆ, ತಾಜಾತನ ನಮಗೆ. ಪ್ರತಿದಿನ ನಾವು ಬೆಳಿಗ್ಗೆ ಎದ್ದು ಪೀಟಿಗೆ ಹೋಗಿ ಬಂದ ನಂತರ ಎಂದಿನಂತೆ ಕಾರ್ಯಪ್ರವೃತ್ತರಾಗ್ತೇವೆ. ಭಾಷೆಯ ಬಗ್ಗೆ ನೀವು ಕೊಡಗಿನಿಂದ ಹೋದಂಥವ್ರು, ಕರ್ನಾಟಕದಿಂದ ಹೋದಂಥವ್ರು, ಅಲ್ಲಿ ಹೋದಾಗ ಬೇರೆ ಬೇರೆ ರಾಜ್ಯದಿಂದ ಬಂದಂತಹ ಸಹಪಾಠಿಗಳು ಜೊತೆಗೆ ಸಿಗ್ತಾರೆ ನಿಮ್ಮ ಕರ್ತವ್ಯ ನಿರ್ವಹಿಸುವಂಥ ಜಾಗದಲ್ಲಿ. ಅಲ್ಲಿ ಅವರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು, ಭಾಷೆಯ ಹೊಂದಾಣಿಕೆ ಮಾಡಿಕೊಂಡು ಜೀವನವನ್ನು ನಡೆಸುವಂಥದ್ದು ಯಾವ ರೀತಿಯಲ್ಲಿ ಇತ್ತು? ಅದು ಸ್ವಲ್ಪ ವಿಚಿತ್ರವಂತ ಹೇಳ್ಬೋದು. ನಾವು ಇಲ್ಲಿ ಕನ್ನಡ ಭಾಷೆಯಲ್ಲಿ ಮುಖ್ಯವಾಗಿ ಕಲಿತೇವೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರ್ಬೋದು, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಇರ್ಬೋದು. ನಾವು ಸೇನೆಗೆ ಸೇರಿದ ಕೂಡಲೇ ಅಲ್ಲಿ ಒಂದು ಹಿಂದಿಯನ್ನು ನಾವು ಮೊದಲನೇ ಭಾಷೆಯ ಬಗ್ಗೆ ಮಾಡ್ಕೊಳ್ತೇವೆ. ಆನಂತರ ನಮಗೆ ಅಲ್ಲಿ ನಿಖರವಾಗಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿದರೆ ಅದರಲ್ಲಿ ಹೆಚ್ಚು ಕಮ್ಮಿ ಇಂಗ್ಲೀಷ್ ಅದರ ಮಧ್ಯದಲ್ಲಿ ಬರ್ತದೆ. ಆಮೇಲೆ ನಮ್ಮ ಸಹಪಾಠಿಗಳೇನಿರ್ತಾರೆ ಅವರು ಬೇರೆ ಬೇರೆ ರಾಜ್ಯಗಳಿಂದ ಬಂದವರು ಇರ್ತಾರೆ. ಹೆಚ್ಚು ಕಮ್ಮಿ ಒಂದು ಜಿಲ್ಲೆಯಿಂದ ಅಥವಾ ಒಂದು ರಾಜ್ಯದಿಂದ ಬಂದವರಾದರೂ ಕೂಡ ಅವರ ಭಾಷೆ ಒಂದೇ ಥರ ಇರೋದಿಲ್ಲ. ಅವರಲ್ಲೇ ಕೂಡ ವ್ಯತ್ಯಾಸ ಇರ್ತದೆ. ನಾವು ಅದನ್ನು ನಿಧಾನಕ್ಕೆ ಕಲ್ತ್ಕೊಳ್ತೇವೆ. ನಮಗೆ HRDC ಅಂತೇಳಿ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ನಮಗೆ ಹಿಂದಿಯನ್ನು ಸ್ಪಷ್ಟವಾಗಿ ಕಲಿಸ್ತಾರೆ. ಯಾಕೆಂತ ಹೇಳಿದರೆ ನಮಗೆ ಅಡ್ವಾನ್ಸ್ ಟ್ರೈನಿಂಗ್ ಮಾಡಬೇಕಾದ್ರೆ ನಮಗೆ ಬರವಣಿಗೆ ತುಂಬ ಮುಖ್ಯ, ಥಿಯರಿ ಜೊತೆಗೆ ಹೋಗಬೇಕಾದ್ರೆ ನಮಗೆ ಭಾಷೆ ತುಂಬ ಮುಖ್ಯ ಆಗ್ತದೆ. ಆಗ ನಾವು ಸ್ವಲ್ಪ ಕಷ್ಟಪಡಬೇಕಾಗ್ತದೆ. ನಾವು ಥರ್ಡ್ ಲ್ಯಾಂಗ್ವೇಜ್ನಲ್ಲಿ ಹೋಗಿ ಸೀದಾ ಫಸ್ಟ್ ಲ್ಯಾಂಗ್ವೇಜ್ ಲೆವೆಲ್ಗೆ ಬರಬೇಕು ಅಂತ ಹೇಳಿದರೆ ಆ ಶ್ರಮದಿಂದ ನಾವು ಅದನ್ನು ಹೊಂದಿಸಿಕೊಳ್ಬೇಕಾಗ್ತದೆ. ಇನ್ನು ಅಲ್ಲಿದ್ದಂತಹ ಬೇರೆ ಬೇರೆ ರಾಜ್ಯದ ಸೈನಿಕರು ಏನಿದ್ರು ಅವರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಅವರು ನಿಮ್ಮ ಜೊತೆಗಿನ ಒಡನಾಟ ಅದರ ಬಗ್ಗೆ ಹೇಗಿತ್ತು ತಿಳಿಸಿ? ಹೌದು, ಯೂನಿಟಿಗೆ ಹೋದ ಕೂಡಲೇ ಪ್ರತಿಯೊಬ್ಬರು ನಿರೀಕ್ಷೆಯಲ್ಲಿ ಇರ್ತಾರೆ. ಒಬ್ಬ ಹೊಸ ಹುಡುಗ ಬಂದಿದ್ದಾನೆ, ಅವನು ಏನು ಭಾಷೆ ಮಾತಾಡ್ತಾರೆ, ಏನು ಕೆಲಸ ಮಾಡ್ತಾನೆ ಅಂತ ಹೇಳೋದನ್ನು ಅವರು ಪ್ರತಿ ಸರಿ ನೋಡ್ತಾ ಇರ್ತಾರೆ. ಒಂದಷ್ಟು ಸಮಯದವರೆಗೆ ನನ್ನ ಯೂನಿಟ್ನಲ್ಲಿ ನಾನು ಪ್ರತ್ಯೇಕವಾಗಿ ಹೇಳೋದಾದ್ರೆ ನಮಗೊಂದು ಪ್ರೊವಿಷನರಿ ಟೈಮ್ ಅಂತ ಇರ್ತದೆ. ಆ ಟೈಮ್ನಲ್ಲಿ ನಮ್ಮನ್ನು ಅವರೆಲ್ಲರೂ ನೋಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಕೂಡ ಅವರಿಗೆ ಹೇಗೆ ಸರಿಯಾಗ್ತದೆ ಸರಿಯಾಗೋದಿಲ್ಲ ಅಂತ ಹೇಳಿದ್ರೆ ಅವರು ಹೋಗಿ ಡಿಸ್ಕಸ್ ಮಾಡ್ತಾರೆ. ಅವರ ಸಹಪಾಠಿಗಳ ಜೊತೆ ಹೇಳ್ತಾರೆ, ಇವ ನಮ್ಮಲ್ಲಿಗೆ ಫಿಟ್ ಇದ್ದಾನ ಇಲ್ವಾ ಅಂತೇಳಿ. ಆ ನಂತರ ಅವರೊಂದು ಒಮ್ಮತಕ್ಕೆ ಬರ್ತಾರೆ. ಆಮೇಲೆ ನಾವು ಮುಂದಿನ ಅಡ್ವಾನ್ಸ್ ಟ್ರೈನಿಂಗ್ಗಳಿಗೆ ಹೋಗಬೇಕಾದ್ರೆ ಇದು ತುಂಬ ಮುಖ್ಯ ಆಗ್ತದೆ. ನಮ್ಮಲ್ಲಿ ಕೂಡ ನಾವು ಬೇರೆ ಹುಡುಗರನ್ನ ಸೆಲೆಕ್ಷನ್ ಮಾಡಿಕೊಳ್ಳುವಾಗ ಕೂಡ ಅದೇ ಪದ್ಧತಿ ಮಾಡ್ತೇವೆ. ಅವರ ಎಲ್ಲ ಅರ್ಹತೆಗಳು ಚೆನ್ನಾಗಿದ್ದರೆ ನಾವು
ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ನಮ್ಮ ಅರ್ಹತೆಗಳು ಚೆನ್ನಾಗಿದ್ದರೆ ನಮ್ಮ ಹಿರಿಯವರು ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಅದೇ ರೀತಿ ಮುಂದುವರಿಯುತ್ತದೆ. ಈಗ ನಿಮ್ಮ ತಂದೆ ತಾಯಿಯರ ಬಗ್ಗೆ ಹೇಳಿ, ಅವರು ನಿಮ್ಮನ್ನ ಸೇನೆಗೆ ಕಳಿಸುವ ನಿಟ್ಟಿನಲ್ಲಿ ಅವರ ಪಾತ್ರ ಹೇಗಿತ್ತು? ನನ್ನ ತಂದೆ ಹೆಸರು ಈಗ ತೀರ್ಕೊಂಡಿದ್ದಾರೆ, PK ಅಪ್ಪಯ್ಯ ಅಂತೇಳಿ. ನಮ್ಮ ಅಮ್ಮ PH ಚೌಂದಮ್ಮ ಅಂತೇಳಿ, ಅವರು ಇವಾಗಲೂ ಜೀವಂತವಾಗಿದ್ದಾರೆ. ಕೃಷಿ ಪ್ರಧಾನ ಕುಟುಂಬ ಆಗಿತ್ತು. ಅವರ ಆದ್ಯತೆ ಯಾವಾಗಲೂ ಕೃಷಿಯಲ್ಲೇ ಇದ್ದದ್ದು. ಆದರೆ ನಾವು 3 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು, 4 ಜನ. ಅವತ್ತಿನಿಂದೆಲ್ಲ ಅದು ಸಣ್ಣ ಕುಟುಂಬ ನಿಜ. ಆದರೆ 4 ಜನಕ್ಕೂ ನಾವು ಅಷ್ಟು ವ್ಯವಸ್ಥೆಯನ್ನು ಹೊಂದಿಸಿಕೊಂಡಿರಲಿಲ್ಲ, ಕೃಷಿಯಲ್ಲಿ ಆದಾಯವನ್ನು ಹೊಂದಿಸಿಕೊಂಡಿರಲಿಲ್ಲ. ಹಾಗಾಗಿ ಮೊದಲನ್ನ ಒಂದು ಪದ್ಧತಿ ಏನಂತ ಹೇಳಿದ್ರೆ, ಬುದ್ಧಿವಂತರನ್ನೆಲ್ಲ ಹೊರಗಡೆ ಕೆಲಸಕ್ಕೆ ಕಳಿಸ್ತಾ ಇದ್ರು. ನೀವು ಹೋಗಿ ಎಲ್ಲಿಯಾದರೂ ಬೇರೆ ಜಾಬ್ ಮಾಡಿ ಅಂತೇಳಿ. ನಮ್ಮ ಕೃಷಿ ಅನುಭವದ ಕೆಲಸವನ್ನು ಯಾರು ಮಾಡಿಸ್ತಾ ಇರಲಿಲ್ಲ. ಆಗ ನನಗೆ ಕೃಷಿಯ ಬಗ್ಗೆ ಅಂತ ಒಲವು ಏನು ಬರಲಿಲ್ಲ. ಆಗ ನಾನು ಆಯ್ಕೆ ಮಾಡುವಷ್ಟು ಮನಸ್ಥಿತಿ ನನಗಿರಲಿಲ್ಲ. ಕೃಷಿಯನ್ನೇ ಆಯ್ಕೆ ಮಾಡಿಕೊಳ್ಬೇಕು, ಆ ಕೃಷಿಯಲ್ಲಿ ಭವಿಷ್ಯ ಇದೆ. ಆವಾಗಿನ ಮಾರುಕಟ್ಟೆ ವ್ಯವಸ್ಥೆ ಸರಿ ಇರಲಿಲ್ಲ, ನಮ್ಮ ಗೋದಾಮು ವ್ಯವಸ್ಥೆಗಳು ಸರಿ ಇತ್ತಿಲ್ಲ, ಮನೆಯಲ್ಲಿ ಸೌಕರ್ಯಗಳು ಕಮ್ಮಿ ಇದ್ದವು. ಹಾಗಿರುವಾಗ ನನಗೆ ಅದು ಕೃಷಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅನ್ನಿಸಲಿಲ್ಲ. ಎಲ್ಲಿಯಾದರೂ ಹೊರಗಡೆ ಹೋಗಿ ಉದ್ಯೋಗ ಮಾಡುವಂಥ ಒಂದು ಎಲ್ಲರೂ ತಿಳುವಳಿಕೆ ಅದೇ ರೀತಿ ಇತ್ತು. ಹಾಗಾಗಿ ನಾನು ಆರ್ಮಿಗೆ ಒಂದು ಹೇಗೋ ಮನಸ್ಸು ಮಾಡಿ ಸೆಲೆಕ್ಟ್ ಆದೆ. ಇನ್ನು ನೀವು ಸೇನೆಗೆ ಹೋಗ್ಲಿಕ್ಕೆ ನಿಮಗೊಂದು ಸ್ಫೂರ್ತಿ ಅಂತ ಹೇಳೋದಾದ್ರೆ ಯಾರು? ನನ್ನ ಅಣ್ಣ ಒಬ್ಬರು ನೇವಿಯಲ್ಲಿ ಇವಾಗ ರಿಟೈರ್ಡ್ ಆದ ನಂತರ ಇದ್ದಾರೆ. ಒಬ್ಬನೇ ಗಂಡು ಮಗ ಆಗಿ ನೇವಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದು, ಅಲ್ಲಿಂದ ರಿಟೈರ್ಡ್ ಆದಮೇಲೆ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದು, ಮನೆಯನ್ನೆಲ್ಲ ಸುವ್ಯವಸ್ಥವಾಗಿ ನಡೆಸ್ತಾ ಇರ್ತಾನೆ. ಅವನೇ ನನಗೆ ಮಾರ್ಗದರ್ಶಿ ಅಂತ ಹೇಳ್ಬೋದು. ಈಗ ನೀವು ಊರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಸಹಪಾಠಿಗಳು, ಜೊತೆಯವರು ಅಥವಾ ಮನೆಯವರೇ ಹೇಳಿರ್ತಾರೆ, ಈಗ ಸೇನೆಗೆ ಹೋಗೋದಕ್ಕಿಂತ ಮುಂಚೆ ಬೇಕಾದ ಟೈಮಿಗೆ ರಜೆ ಸಿಕ್ಕಲ್ಲ, ಅನಿವಾರ್ಯ ಅಂದಾಗ ರಜೆ ಸಿಕ್ಕಲ್ಲ ಅನ್ನುವಂಥದ್ದು ಹೇಳಿರ್ತಾರೆ. ಹೋಗಿ ಬಂದ ನಂತರ ಅವರ ಪ್ರತಿಕ್ರಿಯೆ ಹೇಗಿತ್ತು? ನಿಜವಾಗ್ಲೂ ನಾವು ನೆನೆಸಿದ ಹಾಗೆ ರಜೆಗೆ ಬರಲಿಕ್ಕಿರೋದು ಸೇನೆ ಅಲ್ಲ. ಸೇನೆ ದೇಶದ ರಕ್ಷಣೆಗಾಗಿ ಇರುವಂಥದ್ದು. ದೇಶದ ಆದ್ಯತೆ ಮೊದಲು ಕೊಡಬೇಕಾಗ್ತದೆ. ಅಲ್ಲಿ ನಮ್ಮ ಸಂಸಾರದಲ್ಲಿ ನನ್ನ ಹೆಂಡತಿ ಇರ್ಬೋದು, ನನ್ನ ಅಕ್ಕ ಇರ್ಬೋದು, ನನ್ನ ತಮ್ಮ ಇರ್ಬೋದು, ಎಲ್ಲ ಸಹಪಾಠಿಗಳು ಏನು ಹೇಳಿದರೂ ಕೂಡ ಮೊದಲ ಆದ್ಯತೆ ನಮ್ಮ ದೇಶದ್ದಾಗಿರ್ತದೆ. ನಮ್ಮ ಬೇಸಿಕ್ ಟ್ರೈನಿಂಗ್, ಅಡ್ವಾನ್ಸ್ ಟ್ರೈನಿಂಗ್ ಮತ್ತು ನಮ್ಮ ಜೀವನದ ಉದ್ದೇಶ ಸೇನೆ ಆಗಿರೋದ್ರಿಂದ ನಾವು ಅದನ್ನು ಮುಂದಿಟ್ಟುಕೊಂಡು ಇದನ್ನು ಹೊಂದಾಣಿಕೆ ಮಾಡ್ತೇವೆ. ನಮ್ಮ ಕುಟುಂಬದಲ್ಲಿ ಏನಾದರೂ ಒಂದು ಒಳ್ಳೆ ಕಾರ್ಯ ನಡಿಬೇಕು, ಏನಾದರೂ ಕೆಟ್ಟ ಕಾರ್ಯಗಳಾಗ್ತವೆ, ಸಾವು ಸುದ್ದ ತಿಥಿ ಆ ಥರ ಎಲ್ಲ ಆಗ್ತವೆ, ಆಕಸ್ಮಿಕವಾಗಿ ನಮಗೆ ತಲುಪಲಿಕ್ಕೆ ಆಗೋದಿಲ್ಲ, ನಾವು ಅದನ್ನು ಬದಿಗಿಡ್ತೇವೆ. ಅಷ್ಟು ಸಹನೆ ಇರಬೇಕಾಗ್ತದೆ ಒಬ್ಬ ಸೈನಿಕನಾದವನಿಗೆ, ಅದು ಇರಲೇಬೇಕು. ಇನ್ನು ನೀವು ಸೇನೆಗೆ ಸೇರಿದ್ರಿಂದ ನಿಮಗೆ ಆದಂತಹ ಉಪಯೋಗಗಳು ಏನೇನು? ಅಕಸ್ಮಾತ್ ಸೇನೆಗೆ ಹೋಗಿಲ್ಲ ಅಂದಿದ್ರೆ ಯಾವ ರೀತಿಯಲ್ಲಿ ನಿಮ್ಮ ಜೀವನ ಇರ್ತಿತ್ತು? ಸೇನೆಗೆ ಹೋಗಿದ್ರಿಂದ ಆದಂತಹ ಉಪಯೋಗಗಳೇನೇನು? ಸರ್, ತುಂಬ ಪ್ರಯೋಜನ ಆಗಿದೆ. ಜೀವನದಲ್ಲಿ ಒಂದು ಬದಲಾವಣೆ ಅಂತ ಕಾಣಬೇಕು ಅಂತ ಹೇಳಿದರೆ ಸರ್, ಆ ಸೇನೆಗೆ ಸೇರಬೇಕು. ಅದು ನೇವಿ ಇರಲಿ, ಏರ್ಫೋರ್ಸ್ ಇರಲಿ, ಭೂಸೇನೆ ಇರಲಿ, ಸೇನೆಗೆ ಸೇರಿದರೆ ಏನಂತ ಹೇಳಿದರೆ ಸರ್, ಒಂದು ಶಿಸ್ತುಬದ್ಧ ಜೀವನಕ್ಕೆ ದಾರಿ ಆಗ್ತದೆ, ಆರೋಗ್ಯವಂತ ಜೀವನಕ್ಕೆ ಒಂದು ದಾರಿ ಆಗ್ತದೆ ಸರ್. ಅದನ್ನು ನಾನು ಕಂಡುಕೊಂಡಿದ್ದೇನೆ. ನಾವು ನಮ್ಮ ಊರಿನಲ್ಲಿದ್ದಾಗ ಒಂದು ಇಷ್ಟು ಸೀಮಿತ ಏರಿಯಾದಲ್ಲಿ, ನಮ್ಮ ಕಾಟಿಗೇರಿ ಅಂತ ಹೇಳಿದರೆ ಒಂದಿಷ್ಟು ಕಿಲೋಮೀಟರ್ ಏರಿಯಾದಲ್ಲಿ ಮಾತ್ರ ನಮಗೆ ತಿಳುವಳಿಕೆ ಇರೋದು ಸರ್. ರಾಜ್ಯ ಮಟ್ಟಕ್ಕೆ ಹೋದಾಗ ಇನ್ನೊಂದಷ್ಟು ಹೆಚ್ಚಾಗ್ತದೆ, ದೇಶದ ಮಟ್ಟಕ್ಕೆ ಹೋದಾಗ ಇನ್ನೊಂದಷ್ಟು ಹೆಚ್ಚಾಗ್ತದೆ. ಸೇನೆಯಲ್ಲಿ ಹೋದ ನಂತರ ಇವತ್ತಿನ ದಿನದಲ್ಲಿ ಸರ್ ಇಡೀ ಪ್ರಪಂಚದ ಪರಿಜ್ಞಾನವನ್ನೇ ಹೊಂದಿರ್ತಾರೆ. ಈ ಮೊದಲೆಲ್ಲ ಏನಂತ ಹೇಳಿದರೆ ಬೇರೆ ಒಂದು ದೇಶದವ್ರ ಜೊತೆ ಟ್ರೈನಿಂಗ್ ಮಾಡೋದಾಗಲಿ, ಅವ್ರ ಜೊತೆ ವ್ಯವಹಾರ ಮಾಡೋದಾಗಲಿ ಯಾವುದೂ ಇರ್ತಾ ಇರಲಿಲ್ಲ. ಇವಾಗ ಜಾಯಿಂಟ್ ಎಕ್ಸಸೈಸ್ ಆಗುವಾಗ ನಾವು ಇಲ್ಲಿಂದ ಅಮೇರಿಕಕ್ಕೆ ಹೋಗಿ ಅಮೇರಿಕದ ಸೈನಿಕರ ಜೊತೆ ಮಾಡ್ತೇವೆ, ಜಪಾನ್ ಸೈನಿಕರ ಜೊತೆ ಟ್ರೈನಿಂಗ್ ಮಾಡ್ತೇವೆ, ಅವರು ನಮ್ಮ ಜೊತೆ ಬಂದು ತಿಳ್ಕೊಳ್ತಾರೆ, ನಾವು ಅವ್ರ ಜೊತೆ ಹೋಗಿ ತಿಳ್ಕೊಳ್ತೇವೆ. ಆ ಥರದ ಅನುಭವಗಳು ಬೇರೆ ಎಲ್ಲಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಸರ್. ಅದು ನಮ್ಮ ಸೇನೆಯಲ್ಲಿ ಮಾತ್ರ ಸಾಧ್ಯ. ಇನ್ನು ನೀವು ಸೇನೆಯಲ್ಲಿ ಕಲಿತಂತಹ ಕಠಿಣವಾದ ಒಂದು ಶಿಸ್ತಿನ ಜೀವನ ಕ್ರಮವನ್ನು ಈಗಿನ ಜೀವನ ಕ್ರಮದಲ್ಲಿ ಯಾವ ರೀತಿಯಲ್ಲಿ ಅಳವಡಿಸ್ಕೊಂಡಿದ್ದೀರಾ? ಶಿಸ್ತಿನ ಬಗ್ಗೆ ಹೇಳೋದಾದರೆ ಸಮಯವನ್ನು ಹೊಂದಿಸುವಂಥದ್ದು. ಸಮಯವನ್ನು ನಾವು ಹೊಂದಿಸಿ ಅದಕ್ಕೆ ಸರಿಯಾಗಿ ನಡ್ಕೊಂಡ್ರೆ ಹೆಚ್ಚು ಕಮ್ಮಿ ನಮ್ಮ ಜವಾಬ್ದಾರಿಕೆ ಪೂರ್ತಿಯಾದಾಗೆ ಆಗ್ತದೆ. ಸಮಯವನ್ನು ನಾವು ಪರಿಪಾಲಿಸಲೇಬೇಕು ಮತ್ತು ನಮ್ಮ ಆರೋಗ್ಯದ ಬಗ್ಗೆ ಚಿಂತೆ ಇಟ್ಕೊಳ್ಳೇಬೇಕು, ಯಾವಾಗಲೂ ಇಟ್ಕೊಳ್ಬೇಕಾಗ್ತದೆ. ಸಮಯ ಪರಿಪಾಲನೆಯಿಂದ ಹೆಚ್ಚು ಕಮ್ಮಿ ಎಲ್ಲ ವ್ಯವಸ್ಥೆಗಳು ಸರಿ ಹೋಗ್ತವೆ. ಸಾಮಾನ್ಯ ಸೈನಿಕನಾಗಿ ಸೇನೆಗೆ ಸೇರಿ ಯಾವ ಹುದ್ದೆಯಿಂದ ವಾಪಸ್ ಬಂದ್ರೆ? ನಾನು ಹವಲ್ದಾರ್ ರ್ಯಾಂಕಿಂದ ರಿಟೈರ್ಡ್ ಆಗಿದ್ದು ಸರ್. ಹವಲ್ದಾರ್ ಸಿಪಾಯಿಯಿಂದ ನಾನು ಸೇನೆಗೆ ಭರ್ತಿಯಾಗಿದ್ದು, ಹವಲ್ದಾರ್ ರ್ಯಾಂಕಿಂದ ರಿಟೈರ್ಡ್ ಆಗಿದ್ದು. ಹವಲ್ದಾರ್ ರ್ಯಾಂಕಿಂಗ್ನವರಿಗೆ ಯಾವ ಯಾವ ರೀತಿಯಾದಂತಹ ಜವಾಬ್ದಾರಿಗಳಿರ್ತದೆ? ಒಂದು ಸೆಕ್ಷನ್ ಅಂತ ಹೇಳ್ತೇವೆ. ನಮ್ಮ ಸೆಕ್ಷನ್ನಲ್ಲಿ ಒಂದಿಷ್ಟು ಜನ, ಕೆಲವು ಕಡೆ
40 ಜನ ಇರ್ತಾರೆ, ಇನ್ನು ಕೆಲವು ಕಡೆ 30 ಜನ ಇರ್ತಾರೆ. ನಮ್ಮ ಸೆಕ್ಷನ್ನಲ್ಲಿ 26 ಜನ ಇದ್ದರು. ಅದರಲ್ಲಿ ಹವಲ್ದಾರ್ ಹುದ್ದೆಗೆ ಸೇರಿದ ಕೂಡಲೇ ಅವನು ಆ ಸೆಕ್ಷನ್ಗೆ ಮುಖ್ಯಸ್ಥನಾಗ್ತಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. 4 ಜನ ಅಲ್ಲಿ ಸಹಪಾಠಿಗಳಿರ್ತಾರೆ. ಅವ್ರಿಗೆ ಅವರವರ ಜವಾಬ್ದಾರಿಕೆಯನ್ನು ಕೊಡ್ತಾರೆ. ಸಲಕರಣೆಗಳಿರ್ತವೆ, ಶಸ್ತ್ರಾಗಾರ ಇರ್ತದೆ. ನಾವು ಆರ್ಮಿಗೆ ಹೋದಾಗ ನಮ್ಮಲ್ಲಿ ಊಟದ ವ್ಯವಸ್ಥೆಗೆ ಕೂಡ ಯಾರನ್ನ ಕರ್ಕೊಂಡು ಹೋಗಿರೋದಿಲ್ಲ. ಆಗ ನಮ್ಮವರೇ ಇದನ್ನೆಲ್ಲನೂ ಮಾಡಬೇಕಾಗ್ತದೆ. ಎಲ್ಲ ಸಲಕರಣೆಗಳನ್ನು ಸುಸಜ್ಜಿತವಾಗಿ ಇಟ್ಟುಕೊಳ್ಳುವಂಥದ್ದು, ಆಮೇಲೆ ನಮ್ಮ ಊಟ ವ್ಯವಹಾರ ಉಪಚಾರ ಇಂಥದನ್ನು ನೋಡಿಕೊಳ್ಳುವಂಥದ್ದು ನಮ್ಮವರೇ ಆಗಿರ್ತಾರೆ. ಎಲ್ಲ ಕೆಲಸವನ್ನು ನಮ್ಮವರೇ ಮಾಡೋದ್ರಿಂದ ಜವಾಬ್ದಾರಿಕೆ ಎಲ್ಲರಿಗೂ ಇದೆ. ಇನ್ನು ನೀವು ಸೇನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಕ್ರಾಸ್ ಕಂಟ್ರಿ ಮಾಡ್ತಾ ಇದ್ದೋ ಶುರುವಿನಲ್ಲಿ. ಆನಂತರ ನಮಗೆ ನಮ್ಮ ಕಮಾಂಡರ್ ಕೇಳಿದ್ರು, ನೀವು ಬರೀ ಸ್ಪೋರ್ಟ್ಸ್ನಲ್ಲಿ ಇದ್ದರೆ ಯುದ್ಧ ಪರಿಸ್ಥಿತಿಯಲ್ಲಿ ಹೇಗೆ ನಿಭಾಯಿಸ್ತೀರಿ, ಹಾಗಾಗಿ ನಿಮಗೆ ಟ್ರೇಡ್ ವರ್ಕ್ ಬೇಕೇ ಬೇಕಲ್ವಾ ಅಂತೇಳಿ. ಆನಂತರ ನಾನು ಕ್ರೀಡೆ ಹಿಂದೆ ಹೋಗಲಿಲ್ಲ, ಅದನ್ನು ಬಿಟ್ಟುಬಿಟ್ಟೆ. ಬಿಟ್ಟ ನಂತರ ನಮ್ಮ ಯೂನಿಟ್ ಲೆವೆಲಲ್ಲಿ ಚಿಕ್ಕ ಪುಟ್ಟ ಇದು ನಡೀತದೆ. ಹಾಗೆ ಕ್ರೀಡೆಯಲ್ಲಿ ತುಂಬ ಮುಂದುವರೆದ್ರೆ ಇವತ್ತಿನ ದಿನದಲ್ಲಂತೂ ತುಂಬ ಚೆನ್ನಾಗಿದೆ, ಬಹುಶಃ ಸೌಕರ್ಯಗಳು ತುಂಬ ಚೆನ್ನಾಗಿದೆ. ಆದರೆ ನಾವು ಹೋದ ಪರಿಸ್ಥಿತಿಯಲ್ಲಿ ಸ್ಪೋರ್ಟ್ಸ್ಗೆ ಅಂಥ ಆದ್ಯತೆ ಇರಲಿಲ್ಲ. ಹಾಗಾಗಿ ನಾನು ಅದನ್ನು ಮುಂದುವರಿಸಲಿಲ್ಲ. ನನಗೆ ಟ್ರೇಡ್ ವರ್ಕ್ ತುಂಬ ಮುಖ್ಯ ಅಂತ ಅನ್ನಿಸ್ತು. ಯಾಕಂತ ಹೇಳಿದ್ರೆ ನಾವು ದೇಶದ ಅನ್ನ ತಿನ್ನುವಂಥದ್ದು, ದೇಶದ ಋಣ ತೀರಿಸಬೇಕು ಅಂತ ಹೇಳಿದರೆ ನಾವು ಯಾವ ಟ್ರೇಡ್ಗಾಗಿ ಕೆಲಸಕ್ಕೆ ಸೇರಿದ್ದೇವೆ ಅದನ್ನು ನಿಭಾಯಿಸೋದು ತುಂಬ ಮುಖ್ಯ ಆಗ್ತದೆ. ನಾವು ಈಗ ಏನು ಪೆನ್ಷನ್ ತಗೊಳ್ತೇವೆ ಅದು ನಮ್ಮ ಆ ಟ್ರೇಡ್ ವರ್ಕಿನ ಹೆಸರಿನಲ್ಲಿ ನಾವು ತಗೊಳ್ಳುವಂಥದ್ದು. ಸ್ಪೋರ್ಟ್ಸ್ ನಮಗೆ ಯೌವನ ಇದ್ದಾಗ ನಮಗೆ ಜಯಗಳಿಸಿಕೊಡ್ತದೆ. ಆದರೆ ನಾವು ಯಾವಾಗ ಸೋಲ್ತಾ ಬರ್ತೇವೆ ಆ ಫೀಲ್ಡನ್ನು ಬಿಡಬೇಕಾಗ್ತದೆ. ನಮಗಿಂತ ಕಾಂಪಿಟೇಟರ್ಗಳು ಹೆಚ್ಚಾದಾಗ ನಾವು ಆ ಫೀಲ್ಡನ್ನು ಬಿಡಬೇಕಾಗ್ತದೆ. ಆದರೆ ಟ್ರೇಡ್ ವರ್ಕ್ ಹಾಗಲ್ಲ, ಅದು ಶುರುವಿನಿಂದ ಕೊನೆಯವರೆಗೆ ನಮ್ಮ ಕೈ ಹಿಡಿದು ನಡೆಸುವಂಥದ್ದು ಟ್ರೇಡ್ ವರ್ಕ್ ಅದು. ಇನ್ನು ಸೇನೆಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಪ್ರಶಸ್ತಿಗಳು ಬಂದಿದ್ರೆ ಅದರ ಬಗ್ಗೆ ಕೇಳುಗರೊಂದಿಗೆ ಹಂಚಿಕೊಳ್ಳಿ. ಹೌದು, ನಮ್ಮ ಯೂನಿಟ್ ಲೆವೆಲ್ನಲ್ಲಿ ಪ್ರಶಸ್ತಿಗಳನ್ನ ಕೊಡ್ತಾರೆ. ಪ್ರಶಸ್ತಿಗಳನ್ನ ಕೊಟ್ಟಾಗ ನಮಗೆ ಜವಾಬ್ದಾರಿಕೆ ತುಂಬ ಹೆಚ್ಚಾಗ್ತದೆ. ಅದನ್ನು ನಾವು ನಿಭಾಯಿಸಬೇಕಾಗ್ತದೆ. ಪ್ರಶಸ್ತಿ ಇಲ್ಲದೆ ಜೀವನ ಮಾಡೋದು ಅಂತ ಹೇಳಿದರೆ ಒಂದು ಸಾಧಾರಣ ಜೀವನ ಆಗಿರ್ತದೆ. ಯಾರಾದರೂ ಒಬ್ಬರು ಹೊಗಳಿದ್ರು, ಪ್ರಶಸ್ತಿಯನ್ನು ಕೊಟ್ಟರು ಅಂತ ಹೇಳಿದಾಗ ನಮಗೆ ಜವಾಬ್ದಾರಿಕೆ ಹೆಚ್ಚಾಗ್ತದೆ. ಇನಿಷಿಯೇಟಿವ್ ತಗೊಂಡು ಕೆಲಸ ಮಾಡಬೇಕಾಗ್ತದೆ. ಸಮಯ ಪ್ರಜ್ಞೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಈಗ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ನಾನು, ನಮ್ಮಮ್ಮ, ಮತ್ತು ನನ್ನ ಮಿಸ್ಸಸ್ಸು, ನನ್ನ 2 ಮಕ್ಕಳು. ಅವರು ಹೊರಗಡೆ ಓದ್ತಾ ಇದ್ದಾರೆ. ಬರ್ತಾರೆ, ಸಮಯ ಸಿಕ್ಕಿದಾಗ ಅವರು ಮನೆಗೆ ಬರ್ತಾರೆ. ಇನ್ನು ಈಗಿನ ಕಾಲದ ಯುವಕರು ಸೇನೆಗೆ ಸೇರಬೇಕು ಅಂತ ಬಯಸುವಂಥವ್ರು, ಅವರು ಸೇನೆಗೆ ಹೋಗೋದಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಹೋಗಬೇಕು ಅಂತ ಹೇಳ್ತೀವಿ? ಹೌದು, ಪೂರ್ವ ತಯಾರಿ ತುಂಬ ಮುಖ್ಯ ಆಗ್ತದೆ. ಈಗ ಪರೀಕ್ಷೆಯು ಕೂಡ ಮೊದಲಿನಷ್ಟು ಸುಲಭದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಕಠಿಣ ಇದೆ. ವೈದ್ಯಕೀಯ ಪರೀಕ್ಷೆಗಳು ಕಠಿಣ ಇರ್ತವೆ. ಈಗ ಏನಂತ ಹೇಳಿದರೆ ಸಾಮಾನ್ಯ ಜ್ಞಾನ ಎಲ್ಲರಿಗೂ ಇರೋದ್ರಿಂದ ಕೆಲವೊಂದು ಕಡೆ ನಮ್ಮ ಮಾಜಿ ಸೈನಿಕರೇ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿಕೊಂಡು ಅದಕ್ಕೆ ಸರಿಯಾದ ತಯಾರಿಯನ್ನು ಮಾಡಿ ಹೋಗೋದು ಒಳ್ಳೆಯದು. ತನ್ನಂತಾನೇ ಭವಿಷ್ಯವನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಅವರು ಸೇನೆಗೆ ಸೇರೋದು ಒಳ್ಳೆಯದು. ಸೇನೆಯಲ್ಲಿ ಹಗ್ಗ ಹಿಡಿದು ಕಟ್ಟಿ ಹಾಕೋದಿಲ್ಲ. ಅವರ ಜೀವನವನ್ನು ಅವರು ಹೇಗೆ ಬೇಕೋ ಹಾಗೆ ನಡೆಸುವಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಈಗ ಒಳ್ಳೆ ಬುದ್ಧಿವಂತ ಹುಡುಗರಿಗೆ ಒಳ್ಳೆ ಭವಿಷ್ಯ ಇದೆ. ಹಾಗಾಗಿ ಸೇನೆಗೆ ಸೇರಲೇಬೇಕು. ದೇಶ ಸೇವೆಗಾಗಿ ಯಾರು ಬರಲಿಕ್ಕೆ ತಯಾರಿಲ್ಲ ಅಂತ ಹೇಳಿದರೆ ನಮ್ಮ ದೇಶ ಆಗಿ ಉಳಿಯೋದಿಲ್ಲ. ಹಾಗಾಗಿ ದೇಶದ ಸೇವೆ ಮಾಡೋದು ತುಂಬ ಮುಖ್ಯ. ದೇಶ ಸೇವೆ ಮಾಡಲಿಕ್ಕೆ ಪ್ರತಿಯೊಬ್ಬ ಯುವಕ ಯುವತಿಯರು ಬರಬೇಕು. ಇವಾಗ ಯುವಕರಿಗೂ ಯುವತಿಯರಿಗೂ ಎಲ್ಲರಿಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಕನಿಷ್ಠ ಅಂತ ಹೇಳಿದರೆ ಅಗ್ನಿವೀರಕ್ಕೆ ಹೋಗಿ ಒಂದಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿ ದೇಶದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಯಾವುದೇ ಒಬ್ಬ ಅಭ್ಯರ್ಥಿ ಹೋಗುವಾಗ ಜನದಟ್ಟಣೆ ಇರ್ಬೋದು, ಕಠಿಣ ಪರಿಸ್ಥಿತಿ ಇರ್ಬೋದು, ಅದನ್ನು ಎದುರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಲ್ಲ. ಅದನ್ನು ಎದುರಿಸಿದ ನಂತರ ಅವರ ಮನಸ್ಥಿತಿ ತುಂಬ ಗಟ್ಟಿಯಾಗಿರ್ತದೆ. ಅದು ಅನುಭವದ ನಂತರವೇ ಗೊತ್ತಾಗುವಂಥದ್ದು. ಆ ಅನುಭವ ತುಂಬ ಬೆಲೆ ಇರುವಂಥದ್ದು. ಬೇರೆ ಬೇರೆ ಪ್ರದೇಶಗಳಲ್ಲಿ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರಿ. ಆ ಒಂದು ಕಷ್ಟದ ಜೀವನವನ್ನ ನೋಡಿದಾಗ ಯಾವತ್ತಾದ್ರೂ ಅನ್ಸಿದ್ಯಾ ನನಗೆ ಈ ಸೇನಾ ಜೀವನ ಬೇಡ, ವಾಪಸ್ ಬಂದ್ಬಿಡು ಅಂತ ಅನ್ಸಿದ್ಯಾ? ಸೇನೆ ಜೀವನ ಬೇಡ ಅಂತ ನಾವು ಬಿಟ್ಟು ಬರುವಂಥ ಪರಿಸ್ಥಿತಿ ನಮಗೆಲ್ಲೂ ಅನಿಸಲಿಲ್ಲ. ತರಬೇತಿಯಲ್ಲಿದ್ದಾಗ ಬಾಂಬೆಯಲ್ಲಿ ಬಾಂಬ್ಲಾಟ್ ನಡೆಯಿತು. ಅಂಥ ಸಮಯದಲ್ಲಿ ನಾವು ಟ್ರೈನಿಂಗ್ನಲ್ಲಿದ್ವಿ. ನಮಗೆ ಯಾರು ಕೂಡ ಸಮಯ ಕೊಡೋದಿಲ್ಲ. ನಿಮಗೆ ಈ ಒಂದಿಷ್ಟು ಕಿಟ್ ಬ್ಯಾಗ್ ಅಂತ ಇರ್ತದೆ, ಅದರಲ್ಲಿ ಕನಿಷ್ಠ ಸಾಮಾನುಗಳಿರ್ತವೆ, ಅದನ್ನು ತಗೊಂಡು ನಾವು ಹೋಗಬೇಕಾಗ್ತದೆ. ಹೋದಾಗ ಬಾಂಬೆಯಲ್ಲಿ ಹೇಗೆ ಪರಿಸ್ಥಿತಿ ಇತ್ತು ಅಂತ ಹೇಳಿದರೆ, ರೋಡ್ನಲ್ಲೆಲ್ಲ ಕಲ್ಲು ಬಿಸಾಕುವರು, ಕಲ್ಲು, ಗಾಜಿನ ಚೂರು, ಆ ಥರದೆಲ್ಲ ಬಿಸಾಕುವರು.
ನಾವು ಕಾನ್ಬೈನಲ್ಲಿ ಹೋದಾಗ ನಮ್ಮದು ಫ್ಲ್ಯಾಗ್ ಮಾರ್ಚ್ ಏನಾಗ್ತದೆ, ಆ ಫ್ಲ್ಯಾಗ್ ಮಾರ್ಚಿನಲ್ಲಿ ನಾವು ಒಂದು 5 ವಾಹನ ಅಥವಾ 7-8 ವಾಹನಗಳ ಜೊತೆ ಹೋಗಿರ್ತೇವೆ. ನಾವೆಲ್ಲ ಒಂದು ಅಕ್ವೇರಿಯಂ ಒಳಗಡೆ ಇದ್ದ ಮೀನಿನ ಥರ ಇರ್ತೇವೆ. ನಮಗೆ ಒಂದು ಗುಂಡು ಹೊಡೆಯುವ ಆದೇಶ ನಮಗೆ ಯಾರೂ ಕೊಟ್ಟಿರೋದಿಲ್ಲ. ನಾವು ಜನಗಳಿಗೆ ಧೈರ್ಯ ತುಂಬಿಸಬೇಕು ಅಂತೇಳೋ ಉದ್ದೇಶದಿಂದ ಅಲ್ಲಿ ಕಳಿಸಿರ್ತಾರೆ. ಆದರೆ ಅಲ್ಲಿನ ಹೊರಗಿನ ನಾಗರಿಕರು ಅಂತೇಳಿ ಏನು ಗುರುತಿಸ್ಕೊಂಡಿರ್ತಾರೆ ಅವರು ತುಂಬ ದುರ್ವ್ಯವಹಾರ ಮಾಡ್ತಾರೆ. ರೋಡ್ಗೆ ಬಿಲ್ಡಿಂಗ್ಗಳಿಂದ ಮೇಲಿಂದ ಪೆಟ್ರೋಲ್ ಬಾಂಬ್ ಹಾಕುವಂಥದ್ದು, ಆಮೇಲೆ ಇಟ್ಟಿಗೆ ಚೂರುಗಳನ್ನು ಬಿಸಾಕುವಂಥದ್ದು. ಅವರು ಮೊದಲೇ ತಯಾರಿ ಮಾಡ್ಕೊಂಡಿರ್ತಾರೆ. ನಮಗೆ ಪ್ರೊಪಗಂಡಕ್ಕೆ ಬೇಕಾಗಿ ನಾವು ಹೀಗೆಲ್ಲ ಮಾಡಬೇಕು, ಆರ್ಮಿಯವ್ರನ್ನ ಹೆದರಿಸಬೇಕು, ಪೊಲೀಸ್ನವ್ರನ್ನ ಹೆದರಿಸಬೇಕು ಅಂತೇಳುವ ಮನಸ್ಥಿತಿ ಅವರಿಗಿರ್ತದೆ. ಆದರೆ ಅದನ್ನು ನಾವು ಮುಖದಲ್ಲಿ ತೋರಿಸದೆ ನಮ್ಮ ಕೆಲಸವನ್ನು ನಾವು ಕೈಯಲ್ಲಿ ಮಾಡಿ ತೋರಿಸಬೇಕು. ಒಂದು ಸರಿ ಒಂದು ಟೈರ್ ಬದಲಿಸಲಿಕ್ಕೆ ನಮ್ಮ ಡ್ರೈವರಿಗೆ ಅರ್ಧ ಗಂಟೆ ಬೇಕು ಅಂತ ಹೇಳಿದ್ರೆ ನಾವು ಅರ್ಧ ಗಂಟೆ ಕೊಡುವಾಗಿಲ್ಲ, 5 ನಿಮಿಷದಲ್ಲಿ ಆ ಕೆಲಸ ಕಂಪ್ಲೀಟ್ ಆಗಬೇಕು. ಆ ಥರದ ಪರಿಸ್ಥಿತಿ ಇರ್ತಾ ಇತ್ತು. ಸಿವಿಲಿಯನ್ಸ್ ಬರ್ತಾರೆ, ನಮ್ಮ ಕಣ್ಣೆದುರೇ ವಾಹನಗಳಿಗೆ ಬೆಂಕಿ ಹಾಕ್ತಾರೆ. ಆದರೆ ಅವರು ನಮ್ಮ ದೇಶದವರು, ಅವ್ರನ್ನ ನಾವು ಗುಂಡು ಹೊಡೆಯೋ ಆಗಿಲ್ಲ. ಅವರ ತಡಿಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಇಡೀ ಸೇನೆಯ ತುಕಡಿ ಜೊತೆಗಿರ್ತೇವೆ, ನಮ್ಮ ಸೆಕ್ಷನ್ ಜೊತೆಗಿರ್ತೇವೆ. ನಾವು ಸೆಕ್ಷನನ್ನು ಬಿಟ್ಟು ಹೊರಗಡೆ ಹೋಗುವಾಗಿಲ್ಲ. ಆಗ ನಮಗೆ ಮನೆಗೆ ಬೆಂಕಿ ಹೊತ್ತುತ್ತಾ ಇದೆ, ಅಂಗಡಿಗೆ ಬೆಂಕಿ ಹೊತ್ತುತ್ತಾ ಇದೆ ಅಂತೇಳಿ ಹೋಗಿ ತಡೆದು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇರೆ ಬೇರೆ ತಯಾರಿ ಮಾಡಬೇಕಾಗ್ತದೆ. ಆ ಥರದ ಪರಿಸ್ಥಿತಿಗಳು ತುಂಬ ಬರ್ತವೆ. ಈ ಇತ್ತೀಚೆಗೆ ದೇಶದಲ್ಲಿ IS ಡ್ಯೂಟಿ ತುಂಬ ದೊಡ್ಡ ಸಮಸ್ಯೆ ಇದೆ. ಅದಕ್ಕೂ ಬೇರೆ ಬೇರೆ ಕಡೆ ಟ್ರೈನಿಂಗ್ ಶಾಲೆಗಳಿದ್ದಾವೆ, ಅಲ್ಲಿ ತಕ್ಕ ಟ್ರೈನಿಂಗ್ಗಳನ್ನ ಕೊಡ್ತಾರೆ. ಪೊಲೀಸ್ನವ್ರ ಜೊತೆ ನಾವು ಟ್ರೈನಿಂಗ್ ಮಾಡ್ತೇವೆ. ಅಲ್ಲಿ ಗೈಡ್ಲೈನ್ ಹೇಗೆ ಕೊಡ್ತಾರೆ ಅದೇ ರೀತಿ ನಡ್ಕೊಂಡ್ರೆ ತೊಂದರೆ ಇಲ್ಲ. ಅಸ್ಸಾಂನಲ್ಲಿ ನಾನು 2000ದಿಂದ ಕಾರ್ಗಿಲ್ ಯುದ್ಧ ಸಮಯದಲ್ಲಿ ನಾವು ಲೇ ಲಡಾಖಿಂದ ಏನು ಇಳಿತೇವೆ, ನಮ್ಮ ಡಿ-ಇಂಡಕ್ಷನ್ ಅಂತ ಹೇಳ್ತೇವೆ. ಆ ಇಳಿದ ನಂತರ ನಮಗೆ ಮಿಜೋರಾಂನಲ್ಲಿ ನಮಗೆ ಟ್ರೈನಿಂಗ್ ಆಗ್ತದೆ. ಅಲ್ಲಿಂದ ನಾರ್ತ್ ಈಸ್ಟ್ನಲ್ಲಿ 7 ರಾಜ್ಯಗಳಲ್ಲಿ ನಾವು ಅಲ್ಲಿ ಕೆಲಸ ಮಾಡಬೇಕಾಗ್ತದೆ. ಅಲ್ಲಿಯೂ ಕೂಡ ಇದೇ ರೀತಿ ಸ್ಟ್ರೈಕ್ ಮಾಡ್ತಾರೆ. ಹಳ್ಳಿಯವರೆಲ್ಲ ನಮಗೆ ಪ್ರತಿರೋಧ ಮಾಡ್ತಾರೆ. ಅವ್ರನ್ನ ಕೆಲವೊಮ್ಮೆ ಮನವೊಲಿಸಬೇಕಾಗ್ತದೆ, ಕೆಲವೊಮ್ಮೆ ಒತ್ತಾಯ ಮಾಡಿ ಅವ್ರನ್ನ ದೂರ ಮಾಡಬೇಕಾಗ್ತದೆ. ಪೊಲೀಸ್ನವರು ಇರ್ತಾರೆ, ನಾವು ಇರ್ತೇವೆ, ಅದನ್ನೆಲ್ಲ ಸೇರಿ ಮಾಡೋದು ತುಂಬ ಅಗತ್ಯ ಇರ್ತದೆ. ಸೇನೆಯಿಂದ ವಾಪಸ್ ಬಂದ ನಂತರ ಈಗ ಯಾವ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದೀರಾ? ನಾನು ಈಗ ಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಕೊಂಡಿದ್ದೇನೆ. ನನಗೆ ಸೇನೆಯ ಜೀವನವೂ ತೃಪ್ತಿ ಕೊಟ್ಟಿದೆ, ಕೃಷಿ ಜೀವನವೂ ತೃಪ್ತಿ ಕೊಡ್ತಾ ಇದೆ. ಭವಿಷ್ಯದ ಬಗ್ಗೆ ಅಂತ ಹೇಳಿದ್ರೆ ಈಗ ನಾವು ಮಳೆ ಸ್ವಲ್ಪ ವ್ಯತ್ಯಾಸ ಆಗ್ತಾ ಉಂಟು, ಮಾರ್ಕೆಟ್ ಫ್ಲಕ್ಚುಯೇಷನ್ ಸ್ವಲ್ಪ ಜಾಸ್ತಿ ಉಂಟು. ಹಾಗಾಗಿ ತುಂಬಾ ಭವಿಷ್ಯದ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಇದೇ ಪರಿಸ್ಥಿತಿಯಲ್ಲಿ ಮುಂದುವರೆದ್ರೆ ಚೆನ್ನಾಗಿದೆ ಭವಿಷ್ಯ. ಇನ್ನು ನೀವು ಸೇನೆಗೆ ಹೋಗಿ ಬಂದ ನಂತರ ಇಲ್ಲಿ ಸೇನೆಗೆ ಸಂಬಂಧಿಸಿದಂತೆ ಯಾವ ಯಾವ ರೀತಿಯಾದಂಥ ಸೌಲಭ್ಯಗಳು ತಮಗೆ ಸಿಗ್ತಾ ಇದೆ? ಮಾಜಿ ಸೈನಿಕರಂತೇಳಿ ನಮಗೆ ಸೌಕರ್ಯಗಳಿಗೆ ಅಂತ ನಾವು ಹೋಗಲಿಲ್ಲ. ನಮಗಾಗಿ ಒಂದು ಜಿಲ್ಲಾ ಸೈನಿಕ ಬೋರ್ಡ್ ಅಂತೇಳಿ ನಮ್ಮದೊಂದು ಇದೆ, ಇಲಾಖೆ ಇದೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇನ್ಚಾರ್ಜ್ ಇರ್ತಾರೆ. ವೈದ್ಯಕೀಯವಾಗಿ ನಮಗೆ ಪೂರ್ಣ ಸೌಕರ್ಯ ಇದೆ. ವೈದ್ಯಕೀಯ ECHS ಅಂತ ಹೇಳಿದರೆ ಯಾವುದೇ ಟೈಮ್ನಲ್ಲಿ ನಾವು ಬಂದಾಗ ನಮ್ಮನ್ನು ಅಟೆಂಡ್ ಮಾಡ್ತಾರೆ. ಕ್ಯಾಂಟೀನ್ ವ್ಯವಸ್ಥೆ ಮಾತಾಡಿದೆ, CSD ಕ್ಯಾಂಟೀನ್ ವ್ಯವಸ್ಥೆ ಮಾತಾಡೋದಾದರೆ ಸೌಕರ್ಯ ಚೆನ್ನಾಗಿದೆ, ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಕ್ಯಾಂಟೀನ್ ಸೌಲಭ್ಯ ಇದೆ, ಚೆನ್ನಾಗಿದೆ. ಧನ್ಯವಾದಗಳು ಪೆರಿಯನ ಉಮೇಶ್ ಅವರೇ. ಇಷ್ಟೊತ್ತು ತಮ್ಮ ಸೇನಾ ಜೀವನದ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ DM. आगे बढ़ मरने से फिर भी तू न डर, उड़ा के दुश्मनों का सर जो शे वतन बढ़ाए जा, तू शेर हिंद आगे बढ़ मरने से फिर. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.